ಇವತ್ತು ಸ್ವಲ್ಪ ಎನರ್ಜಿ ಬೆಟರಾಗೇ ಇತ್ತು. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಕನ್ಸಿಸ್ಟೆನ್ಸಿಯ ರಿಸಲ್ಟ್ ಅಷ್ಟೇ. ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ. ನಾನು ತುಂಬ ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಎಲ್ಲ ಏನಿಲ್ಲ, ಬಟ್ ತುಂಬ ಹಾನೆಸ್ಟಾಗಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೂ ಕೂಡ ಈ ಕ್ರೇವಿಂಗ್ಸ್ಗಳಿಗೆ ಬಲಿಯಾಗದೆ. ನನಗಂತೂ ಸಿಕ್ಕಾಪಟ್ಟೆ ಹೋಪ್ ಇದೆ ನನ್ನ ಮೇಲೆ. ನಾನು ಅಂದ್ಕೊಂಡಿರೋದನ್ನು, ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ರೀಚ್ ಮಾಡ್ತೀನಿ. ಆ ಗೋಲ್ನ ಅಂದ್ಕೊಂಡಿರೋದನ್ನು ಸಾಧಿಸ್ತೀನಿ ಅಂತ. ಸಾಧಿಸೋದು ಮೀನ್ಸ್ ನನ್ನ ವೆಯ್ಟ್ನ ನಾನು ಕಮ್ಮಿ ಮಾಡಿಕೊಳ್ಳೋದು. ನಿಮಗೆ ಗೊತ್ತಾಗುತ್ತೆ. ಇವತ್ತು ಡೇ 6, ಇನ್ನು 4 days ಬಾಕಿ ಇದೆ ಚಾಲೆಂಜ್ ಕಂಪ್ಲೀಟ್ ಆಗೋದಕ್ಕೆ. ಸೊ ಡೇ 1 ನಾನು 78.50 kg ಇದ್ದೆ. ಸೊ ಡೇ 10ಗೆ ನಾನು ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ ಅಲ್ಲಿ ತನಕ ವಾಚ್ ಮಾಡಿ. ಆ್ಯಂಡ್ ಇವತ್ತಿನ ಫುಡ್ಸ್, ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಜೀರಾ ವಾಟರ್ನ ತೊಗೊಂಡೆ. ರಾತ್ರಿನೇ ನೆನೆ ಇಟ್ಬಿಟ್ಟು ಮಾಡ್ಕೊಂಡ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಇನ್ನು ಬೆಳಗ್ಗೆ ತಿಂಡಿಗೆ ಎಗ್ ಬುರ್ಜಿ, ಇದಕ್ಕೆ ತರಕಾರಿನೂ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಾಲಿಫ್ಲವರು. ಇನ್ನು ಮಧ್ಯಾಹ್ನಕ್ಕೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ದು ಫ್ರೈ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ ವೆರೈಟಿಯಾಗಿ. ಒಂದೇ ಥರ ತಿಂದು ಬೋರ್ ಆಗಿದ್ದರೆ. ಇನ್ನು ರಾತ್ರಿಗೂ ಕೂಡ ನನಗೆ ಆಪ್ಷನ್ಸ್ ಯಾಕೋ ಜಾಸ್ತಿ ಕಾಣಿಸ್ಲಿಲ್ಲ, ಅದಕ್ಕೆ ಮತ್ತೆ ಎಗ್ ಬುರ್ಜಿ ಮಾಡಿಕೊಂಡೆ ವಿತ್ ತರಕಾರಿ ಪಲ್ಯ.